90% ವಿದ್ಯಾರ್ಥಿಗಳಿಗೆ ವಾಟ್ ಅಂದರೆ ಗೊತ್ತು, ಆದರೆ ವಾಟ್ ಎವರ್ ಎಂಬುದು ಕನ್ಫ್ಯೂಷನ್ ಆಗುತ್ತೆ. ವೈ ಅಂದರೆ ಗೊತ್ತು, ವೈಸೋ ಅವರ್ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಕೆಲವರಿಗೆ ಅರ್ಥ ಗೊತ್ತಿರುತ್ತೆ, ಕೆಲವರಿಗೆ ಅದಕ್ಕೆ ಎಕ್ಸಾಂಪಲ್ ಮಾಡೋಕ್ಕೂ ಬರಲ್ಲ. ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನಂಬರ್ 1, ವಾಟ್ ಎವರ್. ವಾಟ್ ಜೊತೆ WH ಕ್ವಶನ್ ಜೊತೆ ಒಂದು ಎವರ್ ಎಂಬ ಪದ ಜಾಸ್ತಿಯಾಗಿ ಬಂದಿದೆ, ಅರ್ಥನೇ ಚೇಂಜ್ ಆಗುತ್ತೆ. ಏನು ಅರ್ಥ? ಏನೇ ಆದರೂ ಎಂಬ ಅರ್ಥ ಬರುತ್ತೆ. ಎಕ್ಸಾಂಪಲ್ ನೋಡ್ರಿ, ವಾಟ್ ಎವರ್ ಯು ಸೇ. ನೀ ಏನು ಹೇಳಿದರೂ ಕೂಡ, ನೀ ಏನೇ ಹೇಳಿದರೂ ನಾನು ಪಾಲಿಸ್ತೀನಿ ಅಂತ ಹೇಳಬೇಕಾದ್ರೆ ಐ ವಿಲ್ ಫಾಲೋ ಅಥವಾ ಐ ವಿಲ್ ಒಬೆ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ನೀವೇ ಮಾಡಿರಿ, ಏನೇ ನಡೆದರೂ ಶಾಂತವಾಗಿರು ಅಂತ ಹೇಳೋಕ್ಕೆ ಹೆಂಗೆ ಇಂಗ್ಲೀಷಲ್ಲಿ ಹೇಳೋದು? ವಾಟ್ ಎವರ್ ಹ್ಯಾಪನ್ಸ್, ಸ್ಟೇ ಕಾಮ್. ನಂಬರ್ 2, ಯಾವಾಗ ಯಾವಾಗಾದರೂ ಪರವಾಗಿಲ್ಲ ಎಂಬುದಕ್ಕೆ ಎಕ್ಸಾಂಪಲ್ ನೋಡಿರಿ. ನಿಮಗೆ ಯಾವಾಗ ಬೇಕಾದರೂ ನನಗೆ ಕರೆ ಮಾಡಿರಿ. ನನಗೆ ಕರೆ ಮಾಡಿ ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕಾಲ್ ಮೀ. ಯಾವಾಗ ಬೇಕಾದರೂ, ವೆನ್ ಎವರ್ ಯು ವಾಂಟ್. ಅದೇ ಮತ್ತೊಂದು ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ, ಅದು ನೀವು ಟ್ರೈ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಸಮಯ ಸಿಕ್ಕಾಗ ಯಾವಾಗ ಬೇಕಾದರೂ ನಮ್ಮನ್ನು ಭೇಟಿ ಮಾಡಿ. ಏನು ಅರ್ಥ? ವಿಸಿಟ್ ಅಸ್ ವೆನ್ ಎವರ್ ಯು ಕ್ಯಾನ್. ಸಿಂಪಲ್, ವೆನ್ ಎವರ್ ಯು ಗೆಟ್ ಟೈಮ್. ನಂಬರ್ 3 ಎಲ್ಲಿ ಆದರೂ, ಎಲ್ಲಿ ಬೇಕಾದರೂ ಎಂಬ ಅರ್ಥ, ವೇರವ. ನಿಮಗೆ ಇಷ್ಟವಾದ ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಿ. ಸಿಟ್ ವೇರ್ ಎವರ್ ಯು ಲೈಕ್. ಇನ್ನೊಂದು ಎಕ್ಸಾಂಪಲ್, ನೀವು ಎಲ್ಲಿಗೂ ಹೋದರೂ ಕೂಡ ಜಾಗರೂಕರಾಗಿರಿ ಅಂತ ಹೇಳಬೇಕಾದ್ರೆ ವೇರ್ ಎವರ್ ಯು ಗೋ, ಬಿ ಕೇರ್ಫುಲ್. ಅದೇ ರೀತಿ ಯಾರೇ ಆಗಲಿ, ಯಾರೇ ಆದರೂ ಎಂಬುದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತೀವಿ? ಹೂ ಎವರ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಯಾರೇ ಬಂದರೂ, ಯಾರೇ ಆದರೂ, ಯಾರೇ ಆಗಲಿ ಅವರಿಗೆ ಸ್ವಾಗತ ಮಾಡು. ಹೂ ಎವರ್ ಕಮ್ ಈಸ್ ಯಾರೇ ಆದರೂ ಅವರಿಗೆ ಸ್ವಾಗತ. ಹೂ ಎವರ್ ಕಮ್ ಈಸ್ ವೆಲ್ಕಮ್, ಅಥವಾ ಹೂ ಎವರ್ ಕಮ್ಸ್ ಯು ಶುಡ್ ವೆಲ್ಕಮ್ ಅಂತಲೂ ಯೂಸ್ ಮಾಡ್ಬೋದು. ಇನ್ನು ಯಾರಿಗೆ ಸಹಾಯ ಬೇಕು, ಯಾರಿಗೆ ಅಗತ್ಯ, ಯಾರಿಗೆ ಬೇಕಾದರೂ ಅಗತ್ಯ ಇದೆಯೋ ಅವರಿಗೆ ಸಹಾಯ ಮಾಡು ಅಂತ ಹೇಳಬೇಕಾದ್ರೆ ಹೆಲ್ಪ್ ಹೂ ಎವರ್ ನೀಡ್ಸ್ ಇಟ್ ಅಂತ ಅರ್ಥ ಯೂಸ್ ಮಾಡ್ತೀವಿ. ಇನ್ನು ಯಾವುದನ್ನು ಬೇಕಾದರೂ ಎಂಬುದನ್ನು ಇಂಗ್ಲೀಷಲ್ಲಿ ವಿಚ್ ಜೊತೆ ಎವರ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ನಿಮಗೆ ಯಾವುದು ಬೇಕಾದರೂ ಆಯ್ಕೆ ಮಾಡಿರಿ ಅಂದರೆ ಚೂಸ್ ವಿಚ್ ಎವರ್ ಯು ವಾಂಟ್. ಹಾಗೆಯೇ ನಿಮಗೆ ಯಾವುದು ಇಷ್ಟವಾಗುತ್ತೋ, ಯಾವುದು ಇಷ್ಟವಾದರೂ ಕೂಡ, ನಿಮಗೆ ಯಾವ ಪುಸ್ತಕ ಇಷ್ಟ ಆಗುತ್ತೋ ಅದನ್ನು ನೀವೇನು ಮಾಡಿರಿ, ತೊಗೊಂಡ್ಬಿಡ್ರಿ. ಟೇಕ್ ವಿಚ್ ಎವರ್ ಬುಕ್ಸ್ ಯು ಲೈಕ್. ಇನ್ನೊಂದು ಹೌ ಎವರ್ ಎಂಬರ್ಥ, ಹೇಗೆ ಆದರೂ ಎಂಬರ್ಥ. ಯಾವುದೇ ರೀತಿ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಅದನ್ನು ಚೆನ್ನಾಗಿ ಮಾಡಿ. ಹೌ ಎವರ್ ಯು ಡೂ ಇಟ್ ವೆಲ್. ಇನ್ನು ನಿಮಗೆ ಹೇಗೆ ಅನಿಸಿದರೂ ಕೂಡ ಪ್ರಾಮಾಣಿಕರಾಗಿರಿ ಅಂತ ಹೇಳೋಕ್ಕೂ ಕೂಡ ಹೌ ಎವರ್ ಯು ಫೀಲ್, ಬಿ ಆನೆಸ್ಟ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಯಾವ ಕಾರಣದಿಂದಾದರೂ ಎಂಬುದನ್ನು ಹೇಳಬೇಕಾದ್ರೆ ವೈ ನಂತರ ಸೋ ಎವರ್ ಅಂತ ವರ್ಡನ್ನು ಹಾಕಬೇಕು. ಈಗ ನೀವು ಯಾವ ಕಾರಣದಿಂದ ಬಂದರೂ ನಿಮಗೆ ಸ್ವಾಗತ. ವೈ ಸೋ ಎವರ್ ಯು ಕೇಮ್, ಯು ಆರ್ ವೆಲ್ಕಮ್. ಇನ್ನು ಅವರು ಯಾವ ಕಾರಣದಿಂದ ನಿರಾಕರಿಸಿದರೂ ನಾವು ಅದನ್ನು ಗೌರವಿಸ್ತೀವಿ ಅಂತ ಹೇಳಬೇಕಾದ್ರೆ ವೈ ಸೋ ಎವರ್ ದೇ ರೆಫ್ಯೂಸ್ಡ್, ವಿ ರೆಸ್ಪೆಕ್ಟೆಡ್ ಇಟ್. ಇನ್ನು ಎಷ್ಟೇ ಆದರೂ, ಎಷ್ಟೇ ಇದ್ದರೂ, ಎಷ್ಟೇ ಆದರೂ ಎಂಬ ಅರ್ಥ ಅದನ್ನು ಯೂಸ್ ಮಾಡ್ತೀವಿ. ಹೌ ಎವರ್ ಮಚ್, ಹೌ ಮಚ್ ಅಲ್ಲ, ಹೌ ಎವರ್ ನಂತರ ಮಚ್ ಯೂಸ್ ಮಾಡ್ತೀವಿ. ನೀವೆಷ್ಟೇ ಸಂಪಾದಿಸಿದ್ದು ಹಣವನ್ನು ಉಳಿಸಿ ಅಂತ ಹೇಳಬೇಕಾದ್ರೆ ಹೌ ಎವರ್ ಮಚ್ ಯು ಅರ್ನ್, ಸೇವ್ ಮನಿ. ಅದೇ ರೀತಿ ನೀವೆಷ್ಟೇ ಬೆಲೆ ಇದ್ದರೂ ಉತ್ತಮ ಗುಣಮಟ್ಟದನ್ನು ಖರೀದಿಸಿ ಅಂತ ಹೇಳಬೇಕಾದ್ರೆ ಹೌ ಎವರ್ ಮಚ್ ಇಟ್ ಕಾಸ್ಟ್, ಬೈ ಕ್ವಾಲಿಟಿ. ಇನ್ನು ಎಷ್ಟೇ ಜನರಾಗಲಿ, ಎಷ್ಟೇ ಸಂಖ್ಯೆ ಆದರೂ ಎಂಬುದನ್ನು ಹೇಳೋಕ್ಕೆ ಹೌ ಎವರ್ ಮೆನಿ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಎಷ್ಟೇ ಜನ ಬಂದರೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳಬೇಕಾದ್ರೆ ಹೌ ಎವರ್ ಮೆನಿ ಕಮ್ ವಿ ಆರ್ ರೆಡಿ. ಇನ್ನು ನೀವೆಷ್ಟೇ ಪ್ರಶ್ನೆ ಕೇಳಿದರೂ ನಾನು ಉತ್ತರಿಸ್ತೀನಿ ಅಂತ ಹೇಳಬೇಕಾದ್ರೆ ಹೌ ಎವರ್ ಮೆನಿ ಕ್ವೆಶನ್ಸ್ ಯು ಆಸ್ಕ್ ಅಲ್ ಆನ್ಸರ್. ಇನ್ನು ಎಷ್ಟೇ ಬಾರಿ ಆದರೂ ಎಂಬುದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು? ಹೌ ಎವರ್ ಆಫನ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಆಫ್ಟನ್ ಅಲ್ಲ, ಹೌ ಎವರ್ ಆಫನ್ ಯು ಟ್ರೈ. ನೀವು ಎಷ್ಟೇ ಬಾರಿ ಪ್ರಯತ್ನಿಸಿದರೂ ನೆವರ್ ಗಿವ್ ಅಪ್ ಅಂದರೆ ಏನು, ಎಂದಿಗೂ ಕೈ ಬಿಡಬೇಡ. ಇನ್ನು ನೀ ಎಷ್ಟೇ ಬಾರಿ ಬಂದರೂ ನಿಮಗೆ ಸ್ವಾಗತ ಅಂತ ಹೇಳಬೇಕಾದ್ರೆ ಹೌ ಎವರ್ ಆಫ್ಟನ್ ಯು ವಿಸಿಟ್, ಯು ಆರ್ ವೆಲ್ಕಮ್. ಇನ್ನು ಎಷ್ಟೇ ದೊಡ್ಡದಾದರೂ ಎಂಬುದನ್ನು ಹೇಳೋಕ್ಕೆ ಹೌ ಎವರ್ ಬಿಗ್ ಎಂಬ ಪದವನ್ನು ಯೂಸ್ ಮಾಡ್ಬೋದು. ಸಮಸ್ಯೆ ಎಷ್ಟೇ ದೊಡ್ಡದಾದರೂ ಕೂಡ ಶಾಂತವಾಗಿರಿ ಅಂತ ಹೇಳಬೇಕಾದ್ರೆ ಹೌ ಎವರ್ ಬಿಗ್ ದ ಪ್ರಾಬ್ಲಮ್ ಈಸ್, ಸ್ಟೇ ಕಾಮ್. ಇನ್ನು ನಿಮ್ಮ ಕನಸು ಎಷ್ಟೇ ದೊಡ್ಡದಾದರೂ ಕೂಡ ಅದನ್ನು ನಂಬಿ ಹೌ ಎವರ್ ಬಿಗ್ ಯುವರ್ ಡ್ರೀಮ್ ಈಸ್, ಬಿಲೀವ್ ಇನ್ ಇಟ್. ದ ಫೈನಲಿ ಎಷ್ಟೇ ಕಷ್ಟವಾದರೂ ಎಂಬುದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಹೌ ಎವರ್ ಡಿಫಿಕಲ್ಟ್ ಅಂತ ಅರ್ಥ. ಅದು ಎಷ್ಟೇ ಕಷ್ಟವಾದರೂ ಕೂಡ ಪ್ರಯತ್ನಿಸ್ತಾ ಇರಿ. ಹೌ ಎವರ್ ಡಿಫಿಕಲ್ಟ್ ಇಟ್ ಈಸ್, ಕೀಪ್ ಟ್ರೈಯಿಂಗ್. ಇನ್ನು ಪರೀಕ್ಷೆ ಎಷ್ಟೇ ಕಷ್ಟವಾದರೂ ಕೂಡ ಗಾಬರಿ ಆಗಬೇಡಿ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ನಾವು? ಹೌ ಎವರ್ ಡಿಫಿಕಲ್ಟ್ ದ ಎಕ್ಸಾಮ್ ಈಸ್, ಡೋಂಟ್ ಪ್ಯಾನಿಕ್. ಇನ್ನು ನಿಮಗೆ ಒಂದು ವರ್ಡ್ಸ್ ಕೊಡ್ತೀನಿ, ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಓಕೆ, ಯಾವ ಕಾರಣದಿಂದ ನೀನಲ್ಲಿ ಹೋಗಿದರೂ ಕೂಡ ಅವಳಿಗೆ ಮೀಟ್ ಆಗಲೇಬೇಕು. ಯಾವ ಕಾರಣದಿಂದ ನೀನಲ್ಲಿಗೆ ಹೋದರೂ ಅವಳಿಗೆ ಮೀಟ್ ಆಗಲೇಬೇಕು. ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು ನನಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟಲ್ಲಿ ತಿಳಿಸಿರಿ. ಆಲ್ ದ ಬೆಸ್ಟ್.